ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಏನು ಒಂದು OBC ಕ್ಯಾಟಗರಿ ಇದ್ದಾವೆ, ಈ ಒಂದು ಅಭ್ಯರ್ಥಿಗಳಿಗೆ UPSC ಆಗಿರ್ಬೋದು, SSC ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಒಂದು ಪರೀಕ್ಷಾ ಪೂರ್ವ ತರಬೇತಿಗಾಗಿ ಒಂದು ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ಈ ಒಂದು ಫ್ರೀ ಕೋಚಿಂಗ್ಗೆ ನೀವು ಯಾರ್ಯಾರು ಅಂತ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರುತ್ತಾರೆ ಮತ್ತು ಯಾವ ಒಂದು ಕ್ರೈಟೇರಿಯಾ ಈ ಒಂದು ಫ್ರೀ ಕೋಚಿಂಗ್ಗೆ ಇದೆ ಅಂತ ಪ್ರತಿಯೊಂದನ್ನು ಅವರ ಅಧಿಕೃತ ಒಂದು ವೆಬ್ಸೈಟ್ ಮೂಲಕ ಆ ಒಂದು ಅಧಿಸೂಚನೆಯನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿ ನೋಡಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ಬನ್ನಿ, ಒಂದು OBC ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಈ ಒಂದು ಪ್ರಕಟಣೆಯನ್ನು ನಿಮಗೆ ಬಿಡುಗಡೆಯನ್ನು ಮಾಡಿದ್ದಾರೆ. 2025 ಮತ್ತು 26ನೇ ಸಾಲಿನ UPSC ಆಗಿರ್ಬೋದು, ಏನೊಂದು ನಾಗರಿಕ ಸೇವೆಗಳಿದ್ದಾವೆ ಮತ್ತು ಬ್ಯಾಂಕಿಂಗ್ PO ಪರೀಕ್ಷಾ ಪೂರ್ವ ತರಬೇತಿಗಾಗಿ ಇಲ್ಲಿ ಒಂದು ಅರ್ಜಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಒಂದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕವನ್ನು ಅವರು ಈಗಾಗಲೇ ಪ್ರಕಟ ಮಾಡಿದ್ದಾರೆ. 15/6/2025 ನೀವು ಒಂದು ಅರ್ಜಿಯನ್ನು ಇಲ್ಲಿ ಹಾಕಲು ಕೊನೆಯ ದಿನಾಂಕವನ್ನು ನೀಡಿದ್ದಾರೆ. ಮತ್ತು ಈ ಒಂದು ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಪ್ರಕಟಣೆ ಮೂಲಕನೂ ಒಂದು PDF ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಮತ್ತು ಇನ್ನುಳಿದ ವಿಷಯಗಳು ಡೀಟೇಲ್ ಆಗಿ ನೀವು ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಅದು ಒಂದು PDF ಮೂಲಕ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವರು ಆಫ್ಲೈನ್ ಲಿಂಕನ್ನು ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಒಂದು ಹೆಚ್ಚಿನ ಮಾಹಿತಿಯಾಗಿ ಒಂದು ಸಹಾಯವಾಣಿ ಸಂಖ್ಯೆ ಜೊತೆಗೆ ನೀವು ಅಲ್ಲಿ ಸಂಪರ್ಕವನ್ನು ಮಾಡಿ ಏನೇನಿದ್ರ ಬಗ್ಗೆ ಡೀಟೇಲ್ಸ್ ಇದೆ ಪ್ರತಿಯೊಂದೂ ಅವರ ಅಧಿಕೃತ ಡಿಪಾರ್ಟ್ಮೆಂಟ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಬಟ್ ನಾನು ಡೈರೆಕ್ಟಾಗಿ ಈಗ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಡೀಟೇಲ್ಸ್ ಅಂದರೆ ಈ ಒಂದು ಪ್ರೀ ಕೋಚಿಂಗ್ಗೆ ಏನೇನು ಕ್ರೈಟೇರಿಯಾ ಇದೆ ಮತ್ತು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಎಷ್ಟು ಒಂದು ಆದಾಯ ಮಿತಿ ಇದೆ, ಪ್ರತಿಯೊಂದನ್ನು ನಾವು ಅವರ ಒಂದು ಅಧಿಸೂಚನೆ ಮೂಲಕ ನೋಡ್ಕೊಳ್ಳೋಣ. ನಾವೀಗ ಒಂದು ಡೀಟೇಲ್ ಆಗಿ ಒಂದು ಅಧಿಸೂಚನೆಯನ್ನು ನಾವು ಓದ್ಕೊಂಡ್ಬಿಡೋಣ. ನೋಡಿ, ಕರ್ನಾಟಕ ಸರ್ಕಾರದ್ದು ಇದು ದಿನಾಂಕ 26/2025 ಈ ಒಂದು ಪ್ರಕಟಣೆಯನ್ನು ಈಗ ಬಿಡುಗಡೆಯನ್ನು ಮಾಡಿದ್ದಾರೆ. ಏನೇನು ಮಾಹಿತಿ ಇದೆ ನಾವು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ನೋಡಿ, ಏನು ಒಂದು ರಾಜ್ಯದ ಹಿಂದುಳಿದ ವರ್ಗದಲ್ಲಿ ಬರುವ ಪ್ರವರ್ಗ 1, 2A, 3A ಹಾಗೂ 3Bಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳು ಈ ಒಂದು ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈಗಾಗಲೇ ನೀವು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಯಾವುದೇ ಒಂದು ಪರೀಕ್ಷಾ ಪೂರ್ವ ತರಬೇತಿ ಅಂದರೆ ಫ್ರೀ ಕೋಚಿಂಗ್ ನೀವೇನಾದರೂ ಪಡೆದಿದ್ದಲ್ಲಿ ಮತ್ತೊಮ್ಮೆ ಇದಕ್ಕೆ ಅರ್ಜಿ ಸಲ್ಲಿಸಲಾಗಿರ್ಬೋದು, ಸೆಲೆಕ್ಟ್ ಆಗಲು ನೀವು ಅರ್ಹರಾಗಿರುವುದಿಲ್ಲ. ಮತ್ತು ಮತ್ತೊಂದು ನೋಡೋದಾದರೆ ಇದು ಕರ್ನಾಟಕ ಕಾಯಂ ನಿವಾಸಿಯಾಗಿರಬೇಕಾಗಿರುತ್ತೆ. ಮತ್ತು UPSC ನಾಗರಿಕ ಸೇವೆ, ಬ್ಯಾಂಕಿಂಗ್ PO ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಪೂರ್ವ ತರಬೇತಿ ಅಭ್ಯರ್ಥಿಗಳು ಒಂದೇ ಅರ್ಜಿಯನ್ನು ಸಲ್ಲಿಸುವುದು. ಒಬ್ಬ ಅಭ್ಯರ್ಥಿ ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅವಕಾಶವಿರುತ್ತದೆ. ಅನುದಾನ ಲಭ್ಯತೆಗನುಗುಣವಾಗಿ ಭೌತಿಕ ಗುರಿ ಹಾಗೂ ಮಾಸಿಕ ಶಿಷ್ಯ ವೇತನವನ್ನು ಇಲ್ಲಿ ನಿಗದಿಪಡಿಸಲಾಗುತ್ತೆ. ಏನೊಂದು ಶಿಷ್ಯ ವೇತನ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಮುಂದೆ ನಿಮಗೆ ಅದನ್ನು ನಿಗದಿಪಡಿಸಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ ಏನು ಒಂದು ಕೋಚಿಂಗ್ ಇದೆ ನಿಮಗೆ, ಒಂದು UPSC ಆಗಿರ್ಬೋದು, ಒಂದು ಬ್ಯಾಂಕಿಂಗ್ PO ಇದೆ, ಈ ಎರಡೇ ಒಂದು ಪರೀಕ್ಷಾ ಪೂರ್ವ ತರಬೇತಿಗಾಗಿ ಇಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೋಡಿ, UPSCಗೆ ನಿಮಗೆ 7ರಿಂದ 9 ತಿಂಗಳ ಒಳಗೆ ನಿಮಗೆ ಫ್ರೀ ಕೋಚಿಂಗನ್ನು ಕೊಡ್ತಾರೆ. ಮತ್ತು ಬ್ಯಾಂಕಿಂಗ್ POದು ಕನಿಷ್ಠ 3 ತಿಂಗಳ ಕಾಲ ನಿಮಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ನೋಡಿ, ಬ್ಯಾಂಕಿಂಗ್ PO ನೇಮಕಾತಿಗೆ ಪರೀಕ್ಷೆಯ ಸಮಗ್ರ ವಿಷಯಗಳ ಅಧ್ಯಯನ ಪ್ರಕಾರ ಇಲ್ಲಿ ವಿಷಯ ಪ್ರಕಾರ ಅಲ್ಲಿ ನಿಮಗೆ ಇಲ್ಲಿ ಫ್ರೀ ಕೋಚಿಂಗ್ ಅಂದರೆ ತರಬೇತಿಯನ್ನು ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇವು ಎರಡೇ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಈಗ ಒಂದು ತರಬೇತಿಯನ್ನು ನೀಡಲಾಗುತ್ತೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಒಂದು ಮಾಹಿತಿ ಇದರಲ್ಲಿದೆ. ಮತ್ತು ಇಂಪಾರ್ಟೆಂಟ್ ಏನಂದರೆ ಒಂದು ಅರ್ಹತೆ ಏನೇನು ಇರಬೇಕು ನೋಡಿ, ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ. ಏನು ಒಂದು ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, 2A, 3A ಮತ್ತು 3Bಗಳಿಗೆ ಇಲ್ಲಿ ಸೇರಿರಬೇಕಾಗಿರುತ್ತೆ. ಮತ್ತು ನಿಮ್ಮದು ಕನಿಷ್ಠ ಒಂದು ಆದಾಯ ಮಿತಿ ಎಷ್ಟು ಇರಬೇಕಂದ್ರೆ 5 ಲಕ್ಷದ ಒಳಗೆ ಇರಬೇಕಾಗುತ್ತೆ ಕಂಪಲ್ಸರಿ. 5 ಲಕ್ಷದ ಮೇಲೆ ನಿಮ್ಮದು ಏನಾದರೂ ಆದಾಯ ಇದ್ದರೆ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ವಿದ್ಯಾರ್ಥಿ ಏನು ಬೇಕಂದರೆ ನೀವು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿದ್ದರೆ ಇದಕ್ಕೆ ಆರಾಮಾಗಿ ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ತರಬೇತಿ ಅರ್ಜಿ ಸಲ್ಲಿಸಲು ಒಂದು ಏಜ್ ಲಿಮಿಟನ್ನು ಅವರು ನಿಗದಿಪಡಿಸಿದ್ದಾರೆ. ಯಾವೊಂದು ಏಜ್ನಿಂದ ಗರಿಷ್ಠ ಏಜ್ವರೆಗೆ ನಿಮಗೆ ಇಲ್ಲಿ ಎಲಿಜಿಬಲ್ ಇರುತ್ತಾರೆ ಅಂತ ನೋಡ್ತಿದ್ದಾರೆ. ನೋಡಿ, ನಿಮಗೆ UPSC ನೀವು ಏನಾದರೂ ತರಬೇತಿಯನ್ನು ಪಡೆದುಕೊಳ್ಬೇಕಂದ್ರೆ 21 ವಯಸ್ಸಿನಿಂದ 31 ಗರಿಷ್ಠ ವಯಸ್ಸು ಮತ್ತು ಒಳಗೆ ಮಿತಿಯನ್ನು ನೀಡಿದ್ದಾರೆ. ಮತ್ತು ಬ್ಯಾಂಕಿಂಗ್ PO 21 ವರ್ಷದಿಂದ 27 ವರ್ಷದವರೆಗೆ ಒಂದು ಗರಿಷ್ಠ ಮಿತಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ಇಷ್ಟು ಒಂದು ಡೀಟೇಲ್ ಆದ ನೋಟಿಫಿಕೇಶನ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟೇ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂಗೆ ಇದಕ್ಕೆ ಆಯ್ಕೆ ವಿಧಾನ ನೋಡೋದಾದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀಡಲಾಗುತ್ತೆ 100 ಅಂಕದ್ದು. ಅದರ ಒಂದು ಅಂಕದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಿಮಗೆ ಸೆಲೆಕ್ಟನ್ನು ಮಾಡ್ತಾರೆ. ನೋಡಿ, ಸದ್ಯಕ್ಕೆ OBC ಫ್ರೀ ಕೋಚಿಂಗ್ ಏನೊಂದು ಕ್ಯಾಟಗರೀಸ್ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಫ್ರೀ ಕೋಚಿಂಗನ್ನು ಕರೆಯಲಾಗಿದೆ. ಒಂದು UPSC ಆಗಿರ್ಬೋದು, ಬ್ಯಾಂಕಿಂಗ್ PO ಈ ಎರಡೂ ತರಬೇತಿಗಾಗಿ ಇಲ್ಲಿ ಕರೆಯಲಾಗಿದೆ. ಮತ್ತು ಇನ್ನೊಂದು ಇದಕ್ಕೆ ಅಪ್ಲೈ ಮಾಡೋದು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅಪ್ಲೈ ಮಾಡೋದು ಇದೆ.
ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಮೂಲಕನೇ ಯಾವ ರೀತಿಯಾಗಿ ಈ ಒಂದು ಪ್ರೀ ಕೋಚಿಂಗ್ಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡುವಂಥ ಪ್ರತಿಯೊಂದನ್ನು ಮಾಹಿತಿನ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.